ನಮಸ್ತೆ ಡೈರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿ ಕೆಟ್ಟಿ ಸರ್. ತುಂಬ ವಿದ್ಯಾರ್ಥಿಗಳ ಪ್ರಶ್ನೆ ಏನಂತಂದರೆ, ಸರ್ ನನಗೆ ಓದಿದ್ದೆಲ್ಲ ಯಾಕೆ ನೆನಪಿಗೆ ಬರ್ತಿಲ್ಲ, ಯಾಕೆ ಮರ್ತು ಹೋಗ್ತಾ ಇದೆ. ತುಂಬ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿರ್ತಾರೆ, ಸರ್ ನಾನು ತುಂಬ ಸತಿ ರಿವಿಷನ್ ಮಾಡಿರ್ತೀನಿ, ಆದರೆ ತುಂಬ ಸತಿ ಓದಿರ್ತೀನಿ, ಆದರೂ ನನಗೆ ನೆನಪಿಗೆ ಬರ್ತಿಲ್ಲ ಅಂತಂದರೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನನಗೆ ತುಂಬ ಅದು ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಪ್ರಸ್ತುತ ದಿನಗಳಲ್ಲಿ ನಮಗೆ ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ. ಮೊಬೈಲ್ ನಾವು ಯೂಸ್ ಮಾಡೋದಿರ್ಬೋದು, ಟೆಕ್ನಾಲಜಿನ ತುಂಬ ಅಡಾಪ್ಟ್ ಮಾಡ್ಕೊಂಡಿರ್ಬೋದು. ಇದೆಲ್ಲ ಏನಾಗುತ್ತೆ, ನಮ್ಮ ಬ್ರೈನಿಗೆ ಕೆಲಸನ ಕಮ್ಮಿ ಕೊಟ್ಟಿದ್ದೀವಿ, ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನೇನು ಹೇಳ್ತೀನಿ, ಯಾವ ರೀತಿ ಓದಿದ್ದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು, ಯಾವ ರೀತಿ ನೆನಪಲ್ಲಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಯಾವುದೇ ವಿಚಾರ ನೋಡಿ ಹೇಳ್ತೀನಿ, ಕೇಳ್ಕೊಳ್ಳಿ. ಹೆಬ್ಬಿಂಗಾಸ್ ಅವರ ಪ್ರಕಾರ ಏನಾಗುತ್ತೆ, ಓದಿದ್ದು ದಿನ 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 ಮರ್ತೋಗ್ತಾ ಹೋಗುತ್ತೆ. ಅದು ಎಲ್ಲರಿಗೂ ನ್ಯಾಚುರಲ್. ಯಾಕೆಂತಂದರೆ ನಿಮ್ಮ ಮೆಮೊರಿ ಒಂದು ಮಿಷಿನ್ ಥರ. ಅಂದರೆ ನಮಗೆ ಯಾವುದು ಬೇಕು ಅದನ್ನು ಮಾತ್ರ ಇಟ್ಕೊಳುತ್ತೆ, ಯಾವುದನ್ನು ಬೇಡ ಅದನ್ನು ಏನು ಮಾಡುತ್ತೆ, ಡಿಲೀಟ್ ಮಾಡ್ತಾ ಹೋಗುತ್ತೆ. ಗೊತ್ತಾಗ್ತಿದೆ. ಒಂದು ಸೇವಿಂಗ್ ಮೋಡ್ ಇರುತ್ತೆ ನಮ್ಮ ಅದರಲ್ಲಿ ಏನಕ್ಕೆ ಅಂತಂದರೆ ನಮಗೆ ಯಾವ ಇನ್ಫಾರ್ಮೇಷನ್ ಬೇಕು ಅನ್ನೋದು ಮಾತ್ರ ನಾವು ಸೇವ್ ಮಾಡ್ಬೋದು. ಯಾವ ಇನ್ಫಾರ್ಮೇಷನ್ ಬೇಡದು ಆಟೋಮೆಟಿಕಲಿ ಡಿಲೀಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಆ ಇನ್ಫಾರ್ಮೇಷನ್ ನನಗೆ ಬೇಡ, ಅಥವಾ ಅದನ್ನು ನೀವು ಫೋಕಸ್ ಮಾಡೋದಿಲ್ಲ, ಅಥವಾ ನೀವು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅಂತಂದರೆ ಯಾವುದೇ ವಿಚಾರನೂ ಸಹ ಮರ್ತೋಗುತ್ತೆ. ನೀವು ಸೈಂಟಿಸ್ಟ್ಗಳ ಪ್ರಕಾರ, ಸೈಕಾಲಜಿಕಲ್ ಒಂದು ಇದು ಸ್ಟಡಿ ಪ್ರಕಾರ ಏನು ಹೇಳುತ್ತೆ ಅಂದರೆ, ಯಾವುದೇ ವಿಚಾರ ಒಂದು ಓದಿರ್ತೀವಿ ಅಂದ್ಕೊಳ್ಳಿ, ಆ ಓದಿದ್ದು ಒಂದು ವಾರದೊಳಗೆ ನಾವು ರಿವಿಷನ್ ಮಾಡಲಿಲ್ಲ ಅಂದರೆ ಅದು 70% ಆಫ್ ದಿ ಏನೋ ವಿಷಯ ನಮ್ಮ ಬ್ರೈನಿಂದ ಡಿಲೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇನಾದರೂ ಲಾಂಗ್ ಟರ್ಮಲ್ಲಿ ಏನಾದ್ರು ಬಿಟ್ರಿ ಅಂತಂದರೆ ಖಂಡಿತ ಅದನ್ನು ಇದ್ಕೊಳ್ಳೋಕ್ಕಲ್ಲ, ಅಂದರೆ ಉಳಿಸ್ಕೊಳಕ್ಕಾಗಲ್ಲ. ಹಾಗಾಗಿ ನಮ್ಮ ಒಂದು ಬ್ರೈನಲ್ಲಿ ಹಿಪೋ ಕ್ಯಾಂಪಸ್ ಅಂತ ಒಂದು ಪಾರ್ಟ್ ಇದೆ. ಅದು ಏನು ಮಾಡುತ್ತೆ, ನಾವು ಓದಿದ್ನ ಅಥವಾ ನಾವು ನೋಡಿದ್ನ ಅಥವಾ ಕೇಳಿದ್ನ ನೆನಪಲ್ಲಿ ಇಟ್ಕೊಳೋದಕ್ಕೆ ಹೆಲ್ಪ್ ಮಾಡಿದೆ. ಅಂದರೆ ಒಂಥರ ಸೇವಿಂಗ್ ಬಟನ್ ಇದೆ ಕಂಪ್ಯೂಟರ್ಲಿ. ಹೆಂಗೆ ನಾವು ಈ ಟೈಪ್ ಮಾಡಿ ಅದು ಏನು ಟೆಂಪ್ರರಿ ಮೆಮೊರಿಲಿ ಇರುತ್ತೆ, ಅದು ನಾವು ಏನು ಕಂಟ್ರೋಲ್ ಕೊಟ್ಟಾಗ ಏನಾಗುತ್ತೆ, ಅದು ಪರ್ಮನೆಂಟ್ ಮೆಮೊರಿಗೆ ಸೇವ್ ಆಗುತ್ತಲ್ಲ, ಅದೇ ರೀತಿ ಹಿಪೋ ಕ್ಯಾಂಪಸ್ ಅನ್ನೋದು ನಮ್ಮ ಮೆಮೊರಿನಲ್ಲಿ ಇರುತ್ತೆ. ಅದನ್ನೇನಾದರೂ ನಾವು ಆಕ್ಟಿವೇಟ್ ಮಾಡಲಿಲ್ಲ ಅಂತಂದರೆ ಅದು ನಮ್ಮ ಏನಂತಾರೆ, ನಮ್ಮ ಬ್ರೈನಿಂದ ಅಥವಾ ಡಿಲೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಅದು ಸೇವ್ ಬಟನ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ಕರೆಕ್ಟಾಗಿ ನಾವು ಸೇವ್ ಮಾಡಬೇಕು. ಅದನ್ನ ನಾವು ಓದಿದ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಏನು ಸ್ಪೇಸ್ಡ್ ರಿವಿಷನ್ ಅಂತ ಕರೀತಾರೆ. ಸ್ಪೇಸ್ಡ್ ರಿವಿಷನ್ಸ್ ಅಂದರೆ ಇಂಟರ್ವಲಲ್ಲಿ ರಿವಿಷನ್ಸ್ ಮಾಡಬೇಕು. ಬರೀ ಇವತ್ತು ಓದಿನೊಂದು 3 ತಿಂಗಳಿಗೋ ಇವತ್ತು ಬಿಟ್ಟು 6 ತಿಂಗಳು ಹೋದರೆ ಖಂಡಿತ ನೆನಪಿರಲ್ಲ. ಅದಕ್ಕೆ ಏನಂತಾರೆ ಸ್ಪೇಸ್ಡ್ ರಿವಿಷನ್ಸ್ ಅಂದರೆ ಗ್ಯಾಪ್ ಕೊಟ್ಟು ನೀವೇನು ಮಾಡಬೇಕು, ರಿವಿಷನ್ ಮಾಡಿ. ಈ ಡೇ 1 ನೀವು ಒಂದು ಓದಿದ್ರಿ ಅಂದ್ಕೊಳ್ಳಿ, ಅದನ್ನು ಡೇ 1 ಯಾವುದೋ ಒಂದು ವಿಚಾರ ಓದಿದ್ರಿ, ಅಥವಾ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದಿದ್ರಿ ಅಂದ್ಕೊಳ್ಳಿ, ಅದನ್ನೇ ನೀವೇನು ಮಾಡಬೇಕು, ಮತ್ತೆ ಡೇ 3 ಓದಬೇಕಾಗತ್ತೆ, ಮತ್ತೆ ಡೇ 7 ಓದಬೇಕಾಗತ್ತೆ, ಮತ್ತೆ ಡೇ 15 ಓದಬೇಕಾಗತ್ತೆ. ಇದೇ ರೀತಿ ಡೇ 3, 13, 16 ಈ ರೀತಿ ನೀವು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಅಥವಾ ಸ್ಪೇಸ್ಡ್ ರಿವಿಷನ್ಸ್ ನೀವೇನಾದ್ರು ಹೋದ್ರೆ ಅವಾಗ ನಿಮ್ಮ ಬ್ರೈನ್ ಏನಾಗುತ್ತೆ, ಇನ್ಫಾರ್ಮೇಷನ್ನ ಸೇವ್ ಮಾಡ್ತಾ ಹೋಗುತ್ತೆ. ಅದು ಏನೋ ಟೆಂಪ್ರರಿ ಮೆಮೊರಿಯಿಂದ ಪರ್ಮನೆಂಟ್ ಮೆಮೊರಿಗೆ ಏನಾಗುತ್ತೆ, ಸೇವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಏನು ಮಾಡಿ, ಎರಡು ಥರ ನಾವು ಟೆಕ್ನಿಕ್ ಒಂದು ಆಕ್ಟಿವ್ ರಿಕಾಲ್ ಅಂತ ಕರೀತಾರೆ. ಒಂದು ಆಕ್ಟಿವ್ ರಿಕಾಲ್ ಮಾಡಬೇಕು. ನೀವು ತುಂಬ ಜನ ಆಕ್ಟಿವ್ ರಿಕಾಲ್ ಮಾಡಲ್ಲ. ಏನಂತಂದ್ರೆ ಯಾವುದೇ ವಿಚಾರ ನೀವು ಓದಿದಾಗ ನಮಗೆ ಮುಚ್ಚಿಟ್ಬಿಡೋದನ್ನ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಬೇಕು, ಅಂದರೆ ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡಬೇಕು. ಅಂದರೆ ಓದಿದ ವಿಚಾರನ ಮತ್ತೆ ನಿಮ್ಮ ಸ್ಮೃತಿಗೆ ಗೊತ್ತಾಗ್ತಿದೆಯಾ, ಆ ಸ್ಮೃತಿಗೆ ತಲುಪಕ್ಕೆ ಪ್ರಯತ್ನ ಪಟ್ರಿ ಅಂತಂದರೆ ಖಂಡಿತ ಅದೇನಾಗುತ್ತೆ, ಅಕಸ್ಮಾತ್ ಯಾವ್ದಾದ್ರು ಒಂದು ಕ್ವಶನ್ಸ್ ಕೇಳ್ಕೊಂಡು ಅದಕ್ಕೆ ಆನ್ಸರ್ ಹೇಳಿದಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಈ ವೆರೈಟಿ ಆಫ್ ಟೆಕ್ನಿಕ್ಸ್ ಬರ್ತವೆ. ಅಂದರೆ ನಿಮೋನಿಕ್ಸ್ ಮಾಡ್ಬೋದು, ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಇದು ಆಕ್ಟಿವ್ ರಿಕಾಲ್ ಮಾಡೋಕ್ಕೆ ನಾನು ಹೇಳ್ತಿರೋದು. ರಿವಿಷನ್ಸ್ ಬೇರೆ, ಆಕ್ಟಿವ್ ರಿಕಾಲ್ ಬೇರೆ. ರಿವಿಷನ್ಸ್ ಅಂದರೆ ನೀವು ಓದಿದ್ನ ಮತ್ತೆ ಓದೋದು. ರಿಕಾಲ್ ಅಂದರೆ ನೀವು ಓದಿದ್ನ ಯಾವುದೇ ಥರ ನೋಡೋದಿಲ್ಲ, ಸಬ್ಜೆಕ್ಟ್ ನೋಡೋದಿಲ್ಲ ಅಥವಾ ನೋಟ್ಸ್ನ ನೋಡೋದಿಲ್ಲ, ರಿವಿಷನ್ಸ್ ಮಾಡ್ತಾ ಹೋಗೋದು. ಹಾಗಾಗಿ ಇದನ್ನ ಏನು ಮಾಡಬೇಕು, ನೀವು 2 3 4 5 ಸತಿ ಮಾಡ್ತಾ ಹೋದಾಗಿದ್ರೆ ಪರ್ಮನೆಂಟ್ ಮೆಮೊರಿಗೆ ಅದು ಓದ್ತಾ ಏನಾಗುತ್ತೆ, ನಿಮಗೆ ತುಂಬ ದಿನ ನೆನಪಲ್ಲಿ ಇರುತ್ತೆ. ಒಂದ್ಸತಿ ಅದು ಪರ್ಮನೆಂಟ್ ಮೆಮೊರಿಗೆ ಹೋಯ್ತು ಅಂತಂದರೆ, ಆ ಕಾನ್ಸೆಪ್ಟು ಹೋಯ್ತು ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮರ್ತೋಗಲ್ಲ. ಹಾಗಾಗಿ ನೀವು ಪ್ರತಿದಿನ ಓದಿದ್ನ ಕೆಲವು ಲರ್ನಿಂಗ್ಸ್, ಮಲ್ಟಿ ಲರ್ನಿಂಗ್ಸ್ ಏಡ್ಸ್ ಇಂದ ಕರೀತಾರೆ. ಅಂದರೆ ಲೈಕ್ ಓದೋದಿರ್ಬೋದು, ಬರೆಯೋದಿರ್ಬೋದು, ಅದನ್ನು ವಿಜುವಲೈಸೇಷನ್ ಮಾಡೋದಿರ್ಬೋದು, ಅದನ್ನು ಕಂಪ್ಯಾರಿಸನ್ ಮಾಡೋದಿರ್ಬೋದು. ಈ ರೀತಿ ನೀವು ಅದನ್ನು ಬೇರೆ ಬೇರೆ ಟೆಕ್ನಿಕ್ಸ್ನ ಯೂಸ್ ಮಾಡಿ, ನಿಮೋನಿಕ್ಸ್ ಯೂಸ್ ಮಾಡೋದಿರ್ಬೋದು, ಅಥವಾ ಯಾವ್ದಾದ್ರು ಕೋಡ್ ಮಾಡ್ಕೊಳೋದಿರ್ಬೋದು. ಈ ರೀತಿ ನೀವು ಆಕ್ಟಿವ್ ರಿಕಾಲಿನ ಮಾಡ್ತಾ ಬಂದಾಗ ಏನಾಗುತ್ತೆ, ಅದು ನಿಮ್ಮ ಪರ್ಮನೆಂಟ್ ಮೆಮೊರಿಗೆ ಉಳಿಯುತ್ತಾ ಹೋಗುತ್ತೆ. ಗೊತ್ತಾಗ್ತದೆ. ಹಾಗಾಗಿ ಸಕ್ಸಸ್ ಸಿಗೋದು ಯಾರಿಗೆ ಅಂತಂದರೆ, ನಾನು ತುಂಬ ಸತಿ ಓದಿದ್ದೀನಿ ಅನ್ನೋದಲ್ಲ, ಯಾರು ಕರೆಕ್ಟಾಗಿ ಅದನ್ನು ರಿವಿಷನ್ಸ್ ಮಾಡಿರ್ತಾರೆ, ಅದು ಟೆಕ್ನಿಕಲ್ ರಿವಿಷನ್ ಮಾಡಿರ್ತಾರೆ, ಅವ್ರಿಗೆ ಮಾತ್ರ ನೆನಪಲ್ಲಿ ಇಟ್ಕೊಳ್ತಾರೆ. ನೀವು ಎಷ್ಟೋ ವಿಚಾರಗಳು ನಿಮಗೆ ಹೈಸ್ಕೂಲ್ಗಳಲ್ಲಿ ಓದಿದ್ದು, ಕಾಲೇಜ್ಗಳಲ್ಲಿ ಓದಿದ್ದು ಇನ್ನೂ ನೆನಪಿರುತ್ತೆ. ಯಾಕೆಂತಂದರೆ ನೀವು ಅದನ್ನು ಇಂಟ್ರೆಸ್ಟ್ ಕೊಟ್ಟು ಆಕ್ಟಿವ್ ಮೋಡಲ್ಲಿ ಓದಿರ್ತೀರ. ಇನ್ಆಕ್ಟಿವ್ ಮೋಡಲ್ಲಿ ಓದಿದಾಗ ಏನಾಗುತ್ತೆ, ಅದಾಗಲ್ಲ. ಯಾಕೆಂದ್ರೆ ಅವಾಗ ನೀವು ಓದಬೇಕಾದ್ರೆ ಅಷ್ಟೊಂದು ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ, ಟೆಕ್ನಾಲಜಿ ಯೂಸ್ ಮಾಡ್ತಿರಲಿಲ್ಲ, ನಿಮ್ಮ ಬ್ರೈನ್ಸು ಭಾಳ ಶಾಂತವಾಗಿರ್ತಿತ್ತು, ಪೀಸ್ಫುಲ್ ಆಗಿರ್ತಿತ್ತು. ಈಗ ಬಟ್ ಏನಾಗ್ತಿದೆ, ಡಿಸ್ಟ್ರಾಕ್ಷನ್ಸ್. ಆ ಡಿಸ್ಟ್ರಾಕ್ಷನ್ಸಿಂದ ಏನಾಗ್ತಾ ಇದೆ, ಯಾವುದನ್ನು ಓದಿದ್ರು ನಿಮಗೆ ತುಂಬ ದಿನ ನೆನಪಲ್ಲಿ ಇರ್ತಾ ಇರಲ್ಲ, ಮತ್ತು ಡೈವರ್ಷನ್ ಇರುತ್ತೆ ಬೇಗ. ಈಗ ನೀವು ರೀಲ್ಸ್ ನೋಡೋದಿರ್ಬೋದು, ಆ ರೀಲ್ಸ್ ನೋಡ್ತಾ ನಿಮಗೆ ವಿಚಾರ ಮೈಂಡ್ ಸ್ವಿಚ್ ಆಗ್ತಾ ಹೋಗುತ್ತೆ, ಬೇರೆ ಬೇರೆ ಟಾಪಿಕ್ಗೆ ಸ್ವಿಚ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಟೆಕ್ನಿಕ್ಸ್ನ
ಯೂಸ್ ಮಾಡಬೇಕು. ಓದೋದು ಎಷ್ಟು ಇಂಪಾರ್ಟೆಂಟು, ರಿವಿಷನ್ಸ್ ರಿಕಾಲು ಸಹ ಇಂಪಾರ್ಟೆಂಟು. ಹಾಗಾಗಿ ಈ ಒಂದು ನಿಮಗೆ ಟೆಕ್ನಿಕ್ ಯೂಸ್ ಆಗುತ್ತೆ ಅಂದ್ಕೊತೀನಿ. ಯಾವುದೇ ರಿವಿಷನ್ಸ್ ಮಾಡಬೇಕಾದ್ರೆ ನಾವು ಆಕ್ಟಿವ್ ರಿಕಾಲ್ನ ಮಾಡಬೇಕು. ರಿವಿಷನ್ಸ್ ರಿಕಾಲ್, ರೀಡ್ ರಿವಿಷನ್ ರಿಕಾಲ್, ಈ ಒಂದು ಪ್ರೋಸೆಸ್ನ ಕಂಟಿನ್ಯೂಸ್ ಆಗಿ ನೀವು ಮಾಡ್ತಾ ಬಂತಂದ್ರೆ ಯಾವುದೇ ಸಬ್ಜೆಕ್ಟ್ಸ್ ಆಗಲಿ ಮರೆತೋಗಲ್ಲ ಅಥವಾ ನೆನಪಲ್ಲಿ ಉಳಿದಾಗಿರಲ್ಲ. ಯಾರು ದಡ್ರಲ್ಲ, ಇಲ್ಲಿ ಎಲ್ಲರದ್ದು ಬ್ರೈನ್ ಒಂದೇ ಥರ ಇರುತ್ತೆ. ಅದನ್ನು ಹೇಗೆ ಬಳಸ್ತೀವಿ ಅಥವಾ ಹೇಗೆ ಅದನ್ನು ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮೆಮೊರಿ ಟೆಕ್ನಿಕ್ಸ್ ಯೂಸ್ ಆಗುತ್ತೆ. ಎಷ್ಟೋ ಕಾನ್ಸೆಪ್ಟ್ ಆಮೇಲೆ ಓದ್ಬೇಕಾದ್ರೆ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಬೇಕು, ಅದನ್ನು ದಿನನಿತ್ಯದಲ್ಲಿ ಅಪ್ಲೈಡ್ ಮಾಡಬೇಕು. ಅವಾಗ ನಮಗೆ ಯಾವುದೇ ವಿಚಾರ ತುಂಬ ದಿನ ನೆನಪಲ್ಲಿ ಇರುತ್ತೆ. ಈಗ ನೋಡಿ, ಎಕ್ಸಾಂಪಲ್ ನ್ಯೂಟನ್ಸ್ ಲಾ ಇರ್ಬೋದು, ಅದನ್ನು ನೀವು ದಿನನಿತ್ಯದ ಜೀವನಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ಅದು ಇನ್ನೂ ದಿನ ನೆನಪಲ್ಲಿರುತ್ತೆ. ಇದೆಲ್ಲ ಟೆಕ್ನಿಕ್ಸ್ ಅಂದರೆ ನಾವು ಯಾವುದೋ ಓದಬೇಕಾದ್ರೆ ಅದು ವಿಷಯನ ನೆನ್ಪಿಟ್ಕೋಬೇಕು ಅಂದಾಗ ನಾವು ಬಳಸೋ ಟೆಕ್ನಿಕ್ ಆಗಿರ್ಬೋದು. ಇದೊಂದು ಡೈಲಿ ಲೈಫ್ ಅಡಾಪ್ಟ್ ಮಾಡ್ಕೊಂಡಿರ್ಬೋದು, ನಿಮೋನಿಕ್ಸ್ ಇರ್ಬೋದು ಅಥವಾ ಬರೆಯೋದಿರ್ಬೋದು, ಇವೆಲ್ಲ ಒಂದು ರಿವಿಷನ್ಸ್ ಟೆಕ್ನಿಕ್. ಹಾಗಾಗಿ ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ನೀವು ಯಾರಿಗೂ ಮರ್ತೋಗುತ್ತೆ ಅನ್ನೋದು ಖಂಡಿತ ಸಾಧ್ಯನೇ ಇಲ್ಲ. ಯಾವುದೂ ಮರ್ತೋಗಲ್ಲ. ಕರೆಕ್ಟಾಗಿ ಅದನ್ನು ಪ್ರಾಪರಾಗಿ ಸ್ಪೇಸ್ಡ್ ರಿವಿಷನ್ಸ್ ಇದೆಯಲ್ಲ, ಸ್ಪೇಸ್ಡ್ ರಿವಿಷನ್ಸ್ ಮಾಡಿದ್ರೆ ಖಂಡಿತ ನೀವು ಎಕ್ಸಾಮ್ಸಲ್ಲಿ ಸಕ್ಸಸ್ ಆಗ್ಬೋದು. ಇದು ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಟಾಪಿಕ್ ಯಾವ್ದ್ರ ಮೇಲೆ ಮಾತಾಡಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.